ಪಟ್ಟಣದ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಗ್ರಾಮೀಣ ಕೂಟ ಹಾಗೂ ಕ್ರೆಡಿಟ್ ಆಕ್ಸೆಸ್ ಇಂಡಿಯಾ ಫೌಂಡೇಶನ್ ನೇತೃತ್ವದಲ್ಲಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದ್ರು ಡೆಪ್ಯೂಟಿ ತಹಸೀಲ್ದಾರ್ ವಿರುಪಣ್ಣ ಹಾಗೂ ಎಎಸ್ಐ ಹನುಮೇಶ್. ಮಾನ್ವಿ ಪಟ್ಟಣದ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ ಲಿಮಿಟೆಡ್, ಕ್ರೆಡಿಟ್ ಮತ್ತು ಆಕ್ಸೆಸ್ ಇಂಡಿಯಾ ಫೌಂಡೇಶನ್ ಅವರ ಸಹಯೋಗದಲ್ಲಿ ಹಣಕಾಸು ಜ್ಞಾನ ಮತ್ತು ಸಮುದಾಯದ ಸಬಲೀಕರಣದ ಕುರಿತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಾಗಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡೆಪ್ಯೂಟಿ ತಹಸೀಲ್ದಾರ್ ವಿರುಪಣ್ಣ ಹಾಗೂ ಎಎಸ್ಐ ಹನುಮೇಶ್ ಮಾತನಾಡಿ, ಕ್ರೆಡಿಟ್ ಆಕ್ಸೆಸ್ ಲಿಮಿಟೆಡ್ ಗ್ರಾಮೀಣ ಕೂಟ ಪ್ರಮುಖ ಮೈಕ್ರೋ ಫೈನಾನ್ಸ್ ಸಂಸ್ಥೆಯಾಗಿದ್ದು, ಇದು ಮುಖ್ಯವಾಗಿ ಮಹಿಳಾ ಗ್ರಾಹಕರಿಗೆ ಸಣ್ಣ ಸಾಲಗಳನ್ನು ನೀಡುತ್ತೆ ಎಂದಿದ್ದಾರೆ. ಹಾಗೂ ಲಿಮಿಟೆಡ್ ಗ್ರಾಮೀಣ ಕುಟುಂಬಗಳ ಹಣಕಾಸು ಶಿಕ್ಷಣದ ಮಹತ್ವವನ್ನು ಉಲ್ಲೇಖಿಸಿ ಭಾಗವಹಿಸುವವರಿಗೆ ಜವಾಬ್ದಾರಿಪೂರ್ಣ ಹಣಕಾಸು ವ್ಯವಹಾರವನ್ನು ಅಳವಡಿಸುವಂತೆ ಪ್ರೋತ್ಸಾಹಿಸಿದರು. ನಮ್ಮ ತಂದೆ ತಾಯಿಗಳಾಯಿತು, ನಮ್ಮ ತಾತಂದಿರಾಯಿತು, ಮೊದಲೆಲ್ಲ ಸಾಲ ತಗೋತಾ ಇದ್ವಿ. ಮೊದಲು ತುಂಬ ಬಡತನ ಇತ್ತು. ಎದಕ್ಕೆ ಸಾಲ ತಗೋತಾ ಇದ್ವಿ ಅಂತಂದರೆ, ನನ್ನ ಮಾತು ಕ್ಲಿಯರಾಗಿ ಕೇಳ್ತಾ ಇದಲ್ವಾ? ಕೇಳಿಸ್ತಾ ಇದೆ. ಓಕೆ, ಸಾಲ ತೊಗೋತಾ ಇದ್ದೀವಿ. ಯಾಕೆ ತೊಗೋತಾ ಇದ್ದೀವಿ ಅಂತಂದರೆ, ಮನೆ ಕಟ್ಲಿಕ್ಕೆ ಅಲ್ಲ. ಮನೆ ಕಟ್ಲಿಕ್ಕೆ ತೊಗೊತಾ ಇದ್ವಿ ಅಲ್ಲ, ಏನಾರ ಗಾಡಿ ತೊಗೊಳ್ಲಿಕ್ಕೆ ಅಲ್ಲ, ಎದಕ್ಕೂ ತಗೊತಾ ಇದ್ದಿಲ್ಲ. ಜೀವನ ಮಾಡ್ಲಿಕ್ಕೆ ತೊಗೋತಾ ಇದ್ವಿ. ಅಂದರೆ ಅಕ್ಕಿ ತಿನ್ನಲಿಕ್ಕೆ ತಗೊತಾ ಇದ್ವಿ, ಸಾಲ ತೊಗೊತಾ ಇದ್ವಿ. ಯಾರ ಹತ್ರ ತೊಗೊತಾ ಇದ್ವಿ? ಮೊದಲೆಲ್ಲ ನಮ್ಮ ತಾತನವರು, ನಮ್ಮ ಅಪ್ಪ ಅಂದಿರು ಎಲ್ಲ ಮೊದಲು ಯಾವುದಕ್ಕೆ ತೊಗೊತಾ ಇದ್ರು ಸಾಲ? ಯಾರಿಂದ ತೊಗೊತಾ ಇದ್ರು? ಎಸ್, ಕರೆಕ್ಟಾಗಿ ಹೇಳಿದ್ರು ಇಲ್ಲಿ ಅಕ್ಕ. ಅಂದರೆ ಗೌಡ್ರ ಮನೆಯಲ್ಲಿ ತೊಗೊತಾ ಇದ್ವಿ, ದಣಿಯರ ಮನೆಯಲ್ಲಿ ತೊಗೊತಾ ಇದ್ವಿ, ಸಾಲ ತೊಗೊತಾ ಇದ್ವಿ. ಅವ್ರೇನು ಸಾಲ ಸುಮ್ಮನೆ ಕೊಡ್ತಾ ಇದ್ರೇನು? ಕೊಡ್ತಾ ಇರಲಿಲ್ಲ ಸುಮ್ಮನೆ. ಅವ್ರು ಯಾರು ಏನು ಮಾಡ್ತಾಯಿದ್ರು? ತಿಂಗಳಾನುಗಟ್ಟಲೆ ಅಲಿಸ್ತಾ ಇದ್ರು. ಆಮೇಲೆ ಕೊಡಬೇಕಾದ್ರೆ ನಾವು ಏನೇನು ಕೊಡಬೇಕಾಗಿತ್ತು ಅವ್ರಿಗೆ? ನಮ್ಮ ಹೊಲವನ್ನು ಕೊಡಬೇಕಾಗಿತ್ತು, ನಮ್ಮ ಮನೆಯನ್ನು ಒತ್ತಿಡಬೇಕಾಗಿತ್ತು. ಹೌದು, ಇವೆಲ್ಲ ಮಾಡಿದ್ರೆ ಮಾತ್ರ ಸಾಲ ಕೊಡ್ತಾಯಿದ್ರು. ಏನು ಮಾಡ್ತಾಯಿದ್ರು ಆನಂತರ ಅವರು? ನಮ್ಗೆ ಸಾಲ ಕಟ್ಟಲಿಕ್ಕೆ ಆಗ್ತಾ ಇತ್ತಾ? ಆಗ್ತಾ ಇರಲಿಲ್ಲ. ಏನು ಮಾಡ್ತಾಯಿದ್ರು? ನಮ್ಮ ಹೊಲನ ಅವ್ರೇನು ತೊಗೊಂಡು ಮಾಡ್ತಾಯಿದ್ರು, ಕಬ್ಜಾ ಮಾಡ್ಕೊತಾ ಇದ್ರು ಹೊಲನ. ನಮ್ಮ ಎಷ್ಟೋ ಹೊಲಗಳು ನಮ್ಮ ಗ್ರಾಮೀಣ ಭಾಗದಲ್ಲಿ ಅದೆಷ್ಟೋ ಜಮೀನು ಏನಾಗಿದೆ ಅಂದರೆ ಇದೇ ರೀತಿ ಸಾಲ ತೊಗೊಂಡು ಅವ್ರ ಪಾಲಾಗಿದೆ. ಹೌದಾ? ಕರೆಕ್ಟ್ ಅಲ್ರ? ಆದರೆ ಇವತ್ತಿಂದನೇ ಏನಾಗ್ತಾ ಇದೆ ಅಂತಂದರೆ, ಯಾರಾದರೂ ಹೋಗ್ತಾ ಇದ್ದಾರೆ ಅವ್ರ ಮನೆಗೆ? ಇಲ್ಲ, ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂತಂದರೆ, ಇಂತಹ ಗ್ರಾಮೀಣ ಕೂಟ ಅಂತ ಮೈಕ್ರೋ ಫೈನಾನ್ಸ್ಗಳು ಇವತ್ತು ಒಂದು ಗ್ರಾಮೀಣ ಜನರ, ಅದರಲ್ಲಿ ಬಡ ಜನರ ಒಂದು ಅಭಿವೃದ್ಧಿ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ, ಅದರಲ್ಲಿ ಮುಖ್ಯವಾಗಿ ಮಹಿಳೆಯರನ್ನು ಸಬಲರನ್ನಾಗಿ ಮಾಡ್ಬೇಕನ್ನೋ ಉದ್ದೇಶದಿಂದ ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ, ಮನೆಗೆ ಮನೆಗೆ ಹೋಗಿ ಬ್ಯಾಂಕ್ ಸಿಬ್ಬಂದಿಗಳು ಮನೆ ಮನೆಗೆ ಹೋಗಿ ಸಾಲ ಕೊಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ನಮಗೆ ಅಂದರೆ, ಇವತ್ತು ನಮ್ಮ ಜಮೀನು ಉಳಿತಾ ಇದೆ, ನಮ್ಮ ಮನೆ ಉಳಿತಾ ಇದೆ. ನಾವು ಕೂಡ ಅಲ್ಪ ಸ್ವಲ್ಪ ಇವತ್ತೆಲ್ಲ ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ ಏನಂದರೆ, ಇಂಥ ಒಂದು ಗ್ರಾಮೀಣ ಕೂಟ ಮೈಕ್ರೋ ಫೈನಾನ್ಸ್ಗಳ ಒಂದು ಶ್ರಮದಿಂದ ಅಲ್ವಾ? ನಾವು ಮೊದಲು ಯಾರಾದರೂ ಹಿಂಗೆ ಬರೋಕೆ ಆಗ್ತಾ ಇತ್ತಾ? ಮೊದಲು ಆಗ್ತಾ ಇರಲಿಲ್ಲ ಹೌದಲ್ವಾ? ಅದು ಸಾಲ ಏನಾದರೂ ಮಾಡಬೇಕಾಗಿತ್ತಂದರೆ ಗಂಡ್ಮಗ ಮಾತ್ರ ಮಾಡೋ ಒಂದು ಪರಿಸ್ಥಿತಿ ಇತ್ತು ನಮ್ಮಲ್ಲಿ. ಹೆಣ್ಮಕ್ಳು ಯಾರಾದರೂ ಸಾಲ ಮಾಡ್ತಾಯಿದ್ರಾ? ಈಗ ಕೇಳಕ್ಕೆ ಹೋದ್ರೆ ಏನು ಹೇಳ್ತಾ ಇದ್ರು ಜನ ಅಂತಂದರೆ, ನೀವು ಹೆಣ್ಮಕ್ಳಿದ್ರೆ ನೀವೇನು ಸಾಲ ಕೊಡ್ತೀರಿ, ನೀವೇನು ತೀರಿಸ್ತೀರಿ ನೀವು ಅಂತ ಇದ್ರು. ಹೌದಾ? ಹೇಳ್ತಾ ಇದ್ರು, ನೀವು ಹೆಣ್ಮಕ್ಳಿದ್ರೆ ನೀವೇನು ಸಾಲ ತೀರಿಸ್ತೀರಿ, ಗಂಡು ಮಕ್ಕಳು ನಾವು ತೀರಿಸೋರು ಸಾಲ ಅಂತ ಇದ್ರು. ಆದರೆ ಇವತ್ತಿಂದ ಏನಾಗ್ತಾ ಇದೆ ಅಂತಂದರೆ, ಹೆಣ್ಮಕ್ಳೇ ಈ ರೀತಿ ಬ್ಯಾಂಕ್ ಕಡೆಯಿಂದ ಸಾಲ ತಗೊಂಡು ಅವರೇ ತೀರಿಸುವಂಥ ಒಂದು ಸಬಲೀಕರಣ ಆಗಿದೆ ಅಲ್ವಾ? ಇದಕ್ಕೇನೆಂದರೆ, ಇಂಥ ಒಂದು ಗ್ರಾಮೀಣ ಕೂಟಗಳೊಂದು ಮೈಕ್ರೋ ಫೈನಾನ್ಸ್ಗಳಿಂದ. ಅದಕ್ಕೆ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅಂತಹ ಒಂದು ಬ್ಯಾಂಕ್ಗಳಿಗೆ ನಾವು ಏನಾದರೂ ಪ್ರೋತ್ಸಾಹ ಕೊಟ್ಟರೆ, ಇವತ್ತು ಆ್ಯಕ್ಚುಲಿ ನಮ್ಮ ಒಂದು PA ಸಾಹೇಬರು ಬರಬೇಕಾಗಿತ್ತು, ಇಲ್ಲಿಗೆ ಸರ್ಕಲ್ ಸಾಹೇಬರು ಬರಬೇಕಾಗಿತ್ತು, ತಹಸೀಲ್ದಾರ್ ಸಾಹೇಬರು ಬರಬೇಕಾಗಿತ್ತು. ಆದರೆ ಅವರಿಬ್ಬರು ಕೂಡ ಒಂದು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಅವ್ರು ಬರಲಿಕ್ಕಾಗಿಲ್ಲ, ನಾವು ಬಂದಿದ್ದೀವಿ. ಹೌದಾ? ಇಂಥ ಒಂದು ನಿಮ್ಗೆ ಏನಂದರೆ, ಮಹಿಳೆಯರನ್ನು ಸಬಲೀಕರಣ ಮಾಡಬೇಕು, ಮತ್ತು ಅದರ ಜೊತೆಗೆ ಅವರನ್ನು ಸಬಲೀಕರಣ ಮಾಡೋದರ ಜೊತೆಗೆ ಅವರಿಗೆ ಶಿಕ್ಷಣವನ್ನು ನೀಡುವಂಥದ್ದು, ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುವಂಥದ್ದು. ಅವರು ಸಾಲ ಕೊಡೋದ್ರ ಜೊತೆಗೆ ಏನು ಮಾಡ್ತಾರೆ ಅಂದರೆ,
ಸಾಮಾಜಿಕ ಕಾರ್ಯಗಳು ಕೂಡ ಕೈಗೊಳ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಏನು ಮಾಡಿದ್ದಾರೆ ಅಂತಂದರೆ, ನಿಮಗೆ ಈ ಒಂದು ಅರಿವಿನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ತಮಗೆ. ಅಂದರೆ ಇದರಿಂದ ಯಾವ ರೀತಿಯಾಗಿ ನಾವು ಸಾಲ ತಗೋತಾ ಇದ್ದೀವಿ, ಅದರಲ್ಲಿ ಏನೇನು ಮೋಸ ಆಗ್ತಾ ಇದೆ, ನಾವು ಅದರಿಂದ ಯಾವ ರೀತಿಯಾಗಿ ಇದಾಗಬೇಕು ಅನ್ನೋದ್ರ ಬಗ್ಗೆನೇ ಇವತ್ತು ಇಟ್ಟಿದ್ದಾರೆ. ಇದ್ರ ಜೊತೆಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವೆಲ್ಲ ವಿಡಿಯೋದಲ್ಲಿ ನೋಡಿದ್ವಿ, ಅವರು ಆರೋಗ್ಯ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ ಅಲ್ವಾ ಸರ್. ಹಳ್ಳಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಆರೋಗ್ಯ ಕಾರ್ಯಕ್ರಮವನ್ನು ಕೂಡ ನಿಮಗೆ ಸಾಲ ಕೊಡೋದ್ರ ಜೊತೆಗೆ ಅಲ್ಲಿನ ಜನರ ಒಂದು ಆರೋಗ್ಯ ಒಂದು ಗುರಿಯನ್ನು ಇಟ್ಕೊಂಡು ಅದರ ಜೊತೆಗೆ ಆರೋಗ್ಯ ಕಾರ್ಯಕ್ರಮಗಳನ್ನಾಗಿರ್ಬೋದು ಮತ್ತು ಇನ್ನಿನ್ನ ಹಲವಾರು ವಿಷಯಗಳ ಬಗ್ಗೆ ಏನಂದರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಗ್ರಾಮೀಣ ಕೂಟದಿಂದ. ಹೌದಾ, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಅವರೆಲ್ಲ ನಮ್ಮ ಒಂದು ಗ್ರಾಮೀಣ ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ, ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾಲಿಲ್ಲ. ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂದರೆ, ಒಂದು 5 ರೂಪಾಯಿ ಕೇಳ್ಬೇಕಂದ್ರೆ ಗಂಡನ ಹತ್ರ ಕೇಳಬೇಕಾಗಿತ್ತು ಮೊದಲೆಲ್ಲ. ಹೌದಾ, ಗಂಡನ ಹತ್ರ 5 ರೂಪಾಯಿ ಕೊಡು ಅಂತ ಕೇಳೋಕ್ಕೆ ಅದು ಎಷ್ಟು ಕಷ್ಟ ಇತ್ತು. ಆದರೆ ಇವತ್ತಿನ ದಿನ ಅದೇ ಗಂಡು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ಹೆಣ್ಮಕ್ಳ ಹತ್ರ ಕೇಳ್ತಾ ಇದ್ದಾರೆ. ಹೌದಲ್ವಾ? ಅದೆಲ್ಲ ಸಾಧ್ಯವಾಗಿರೋದು ಎದರಿಂದ? ಇಂತಹ ಒಂದು ಮೈಕ್ರೋ ಫೈನಾನ್ಸ್ಗಳಿಂದ. ತಿಳಿದುಕೊಳ್ಳುತ್ತೀರಿ. ಈಗ ವಿಡಿಯೋವನ್ನು ವೀಕ್ಷಿಸೋಣ.